ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಹೈಟೆಕ್ ಲ್ಯಾಬ್ಗಳಿಗೆ ಸಿಗದ ಭೂಕಂಪದ ಸುಳಿವು. ಮೂಕ ಪ್ರಾಣಿಗಳಿಗೆ ಮೊದಲೇ ಸಿಗೋದಾದ್ರೂ ಹೇಗೆ? ಇತಿಹಾಸದಲ್ಲಿ ಹಾವುಗಳು ಮತ್ತು ಆನೆಗಳು ಲಕ್ಷಾಂತರ ಜನರ ಜೀವ ಉಳಿಸಿದ್ದು ಕೇವಲ ಮೂಢನಂಬಿಕೆನಾ ಅಥವಾ ಇದರ ಹಿಂದೆ ಸೈನ್ಸ್ ಇದೆಯಾ? ಪ್ರಾಣಿಗಳ ಇದೇ ಸೂಪರ್ ಪವರ್ ಬಳಸಿ ಜರ್ಮನಿಯ ವಿಜ್ಞಾನಿಗಳು ಇವತ್ತು ಇಡೀ ಜಗತ್ತನ್ನೇ ಬೆರಗುಗೊಳಿಸುವ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಪ್ರಾಣಿಗಳ ಈ ಸಿಕ್ಸ್ ಸೆನ್ಸ್ ಹಿಂದಿರೋ ಅಸಲಿ ರಹಸ್ಯ ಏನು? ನಮಸ್ತೆ ಸ್ನೇಹಿತರೆ, ನಾನು ಅಂಕಿತಾ ರೈ. ಪಬ್ಲಿಕ್ ಐ ಸ್ಟೋರೀಸ್ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಜಸ್ಟ್ ಇಮ್ಯಾಜಿನ್, ಇಡೀ ಫ್ಯಾಮಿಲಿ ಊಟ ಮುಗಿಸಿ ಟಿವಿ ನೋಡ್ತಾ ಇರ್ತೀರಾ. ಇದ್ದಕ್ಕಿದ್ದಂಗೆ ನಿಮ್ಮ ಮನೆಯ ನಾಯಿ ಯಾವತ್ತೂ ಬೊಗಳದ ರೀತಿ ವಿಚಿತ್ರವಾಗಿ ಬೊಗಳೋಕೆ ಶುರು ಮಾಡುತ್ತೆ. ಮನೆಯಲ್ಲಿದ್ದ ಬೆಕ್ಕು ಅದರ ಮರಿಗಳನ್ನ ಕಚ್ಕೊಂಡು ಒಂದು ಸೇಫ್ ಜಾಗಕ್ಕೆ ಎಸ್ಕೇಪ್ ಆಗ್ಬಿಡುತ್ತೆ. ಮೇಕೆ, ಕುರಿ, ಹಸುಗಳಿದ್ರೆ ಅವೆಲ್ಲ ಮರಿಗಳು ತಪ್ಪಿ ಹೋದಂತೆ ಕೂಗೋಕೆ ಶುರು ಮಾಡ್ತವೆ. ಅಲ್ಲಿ ತನಕ ನಿಮ್ ಕಣ್ಣಿಗೆ ಬೀಳದೆ ಪೊದೆಯಲ್ಲಿದ್ದ ಹಾವು ಭಯದಲ್ಲಿ ತೆವಳ್ತಾ ಕಣ್ಣಿಗೆ ಬೀಳುತ್ತೆ. ಏನಾಯಿತು, ಏನಾಗ್ತಿದೆ ಅಂತಲೇ ಗೊತ್ತಾಗದ ನಿಮ್ಗೆ ಕೆಲವು ನಿಮಿಷಗಳಲ್ಲಿ ನೀವಿದ್ದ ಜಾಗ ನಡುಗುತ್ತೆ. ಇಡೀ ಮನೆಯ ಗೋಡೆಗಳೆಲ್ಲ ಉದುರಿ ಬೀಳೋಕೆ ಶುರುವಾಗತ್ತೆ. ಮಕ್ಕಳು ತಾಯಿನ ತಬ್ಬಿ ಹಿಡಿದು ಬಿಡ್ತವೆ. ಇನ್ನೇನು ಎಲ್ಲ ನಶ್ವರ ಅನ್ನುವಷ್ಟರಲ್ಲಿ ಮತ್ತೆ ಎಲ್ಲ ಕೂಲ್. ಈಗ ಹೇಳಿ, ಅಲ್ಲಿ ಆಗಿದ್ದೇನು? ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗಿದ್ದೇನು? ಈಗ ಮ್ಯಾಟ್ರಿಗೆ ಬರೋದಾದ್ರೆ 2G ಇಂದ AI ತನಕ ಬೆಳೆದಿರೋ ಈ ಟೆಕ್ನಾಲಜಿಗೆ ಕೋಟಿ ಕೋಟಿ ಖರ್ಚು ಮಾಡಿ ಹೈಟೆಕ್ ಲ್ಯಾಬ್ಗಳನ್ನ ರೆಡಿ ಮಾಡಿರೋ ಕೇಂದ್ರಗಳಿಗೆ ಈ ಭೂಕಂಪದ ಸುಳಿವೇ ಸಿಗೋದಿಲ್ಲ. ಆದ್ರೆ ಪ್ರಾಣಿಗಳಿಗೆ ಗೊತ್ತಾಗ್ಬಿಡತ್ತೆ. ಶಾಕಿಂಗ್ ವಿಷಯ ಮತ್ತೊಂದಿದೆ. ಭೂಕಂಪ ಆಗೋಕ್ಕೂ ಮೊದಲೇ ಪರ್ಫೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡೋ ಟೆಕ್ನಾಲಜಿ ಇವತ್ತಿಗೂ ಮನುಷ್ಯನ ಹತ್ತಿರ ಇಲ್ವೇ ಇಲ್ಲ. ಭೂಕಂಪ ಆದ್ಮೇಲೆ ಅದು ಎಷ್ಟು ತೀವ್ರತೆಯಲ್ಲಿ ಆಯಿತು ಅಂತ ತಿಳಿಯೋಕೆ ರಿಕ್ಟರ್ ಮಾಪಕಗಳಿದ್ದಾವೆ. ಅದು ಬೇರೆ ವಿಷಯ. ಬಹುಶಃ ನಿಮ್ಗೆಲ್ಲ ಭೂಕಂಪ ಹೇಗಾಗುತ್ತೆ ಅನ್ನೋ ಐಡಿಯಾ ಇರುತ್ತೆ. ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಉಚ್ಕೊಂಡು ಕಂಪನ ತರಂಗಗಳನ್ನ ಹುಟ್ಟಾಕ್ತವೆ. ಅವು ಉಚ್ಕೊಂಡಾಗ ಕ್ರಿಯೇಟ್ ಆಗೋ ಆ ಪವರ್ ಭೂಮಿ ಮೇಲೆ ಬಂದು ಕಂಪನ ಉಂಟು ಮಾಡುತ್ತೆ. ಆದ್ರೆ ಆ ಪವರ್ ಭೂಮಿ ಮೇಲಕ್ಕೆ ಬರೋ ತನಕ ಭೂಮಿಯ ಒಳಗೇನೋ ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ನಮ್ ಸುತ್ತಮುತ್ತ ಇರೋ ಮೂಕ ಪ್ರಾಣಿಗಳಿಗೆ ಈ ನೇಚರ್ ಶುರುವಲ್ಲೇ ಸುಳಿವು ಕೊಟ್ಬಿಡತ್ತೆ. ಕೆಲ ಗಂಟೆಗಳಿಗೂ ಮೊದಲೇ, ಕೆಲವೊಂದ್ಸರಿ ದಿನಗಳಿಗೂ ಮೊದಲೇ ಭೂಕಂಪ ತರಂಗಗಳ ಸುದ್ದಿ ಪ್ರಾಣಿಗಳಿಗೆ ಸಿಕ್ಬಿಡತ್ತೆ. ಇದು ಮೂಢನಂಬಿಕೆನಾ ಅಥವಾ ಇದರ ಹಿಂದೆ ಶಾಕಿಂಗ್ ಸೈನ್ಸ್ ಇದೆಯಾ? ಪ್ರಾಣಿಗಳ ಆ ಸಿಕ್ಸ್ ಸೆನ್ಸ್ ಹಿಂದಿರೋ ಅಸಲಿ ರಹಸ್ಯ ಏನು? ಈ ಸೃಷ್ಟಿಯ ಅತಿ ದೊಡ್ಡ ಮಿಸ್ಟರಿ ಎಂತದ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅದು ಕ್ರಿಸ್ತಪೂರ್ವ 373, ಅಂದ್ರೆ ಇಲ್ಲಿಗೆ ಸುಮಾರು 2400 ವರ್ಷಗಳ ಹಿಂದೆ. ಅವತ್ತಿನ ಗ್ರೀಸ್ ದೇಶದ ಹೆಲಿಕೆ ಅನ್ನೋ ನಗರದಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿ ನೂರಾರು ಹಾವುಗಳಿದ್ವು, ಎಲಿಗಳಿದ್ವು, ಮುಂಗುಸಿಗಳಿದ್ವು. ಅವೆಲ್ಲ ಸಡನ್ ಆಗಿ ಅವುಗಳ ಬಿಲದಿಂದ ಆಚೆ ಬಂದು ಇಡೀ ಸಿಟಿಯನ್ನೇ ಖಾಲಿ ಮಾಡೋದಕ್ಕೆ ಶುರು ಮಾಡಿದ್ವು. ಇದ್ದಕ್ಕಿದ್ದಂಗೆ ಆ ಹಾವು, ಮುಂಗುಸಿ,
ಇಲಿ ಹಿಂಡು ನೋಡಿ ಜನರಿಗೆ ಶಾಕ್ ಆಯ್ತು. ಅಲ್ಲಿ ಏನಾಗ್ತಿದೆ ಅಂತ ಅವರಿಗೆ ಅರ್ಥನೇ ಆಗ್ಲಿಲ್ಲ. ಇಲಿ, ಹಾವು, ಮುಂಗ್ಸಿ ಎಲ್ಲವೂ ಊರು ಬಿಟ್ಟಾಯಿತು. ಅವು ಊರು ಬಿಟ್ಟು 5 ದಿನ ಕಳೆದೇ ಹೋಯಿತು. ಜನ ಎಲ್ಲ ಮರ್ತು ಹೋಗಿದ್ರು. ಆದ್ರೆ ಆ ಪ್ರಾಣಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ಯಾಕೆ ಅಂತ ಜನರಿಗೆ ಒಂದು ಭಯಾನಕ ಭೂಕಂಪನದ ನಂತರ ಗೊತ್ತಾಯಿತು. ಇಂಥದ್ದೇ ಇನ್ನೊಂದು ನಿದರ್ಶನ ಇದೆ. 1975ರಲ್ಲಿ ಹಾವುಗಳ ಹಿಂಡು ಇಡೀ ಚೀನಾ ಸಿಟಿಯನ್ನೇ ಇದೇ ಭೂಕಂಪನದ ವಿನಾಶದಿಂದ ಬಚಾವ್ ಮಾಡಿದ್ದ ಕಥೆಯದು. ಆ ದಿನ ಚೀನಾದ ಹೈಚಿಂಗ್ ಅನ್ನೋ ಸಿಟಿಯಲ್ಲಿ ಕಡು ಚಳಿಗಾಲದ ಸಮಯ. ನಿಮ್ಗೆಲ್ಲ ಗೊತ್ತು, ಹಾವುಗಳಿಗೆ ಬಿಸಿಲಂದ್ರೆ ಇಷ್ಟ. ಸಾಮಾನ್ಯವಾಗಿ ಅವು ಚಳಿಗಾಲದಲ್ಲಿ ಆಚೆ ಬರೋದೇ ಇಲ್ಲ. ಆದ್ರೆ ಆ ದಿನ ಆ ಸಿಟಿಯಲ್ಲಿ 100 ಹಾವುಗಳು ಸಡನ್ ದರ್ಶನ ಕೊಟ್ಟಿದ್ವು. ಹೊರಗೆ ಬಂದು ರಸ್ತೆಗಳ ಮೇಲೆಲ್ಲ ದಿಕ್ಕಾಪಾಲಾಗಿ ಓಡಾಡೋಕೆ ಶುರು ಮಾಡಿದ್ವು. ಅಷ್ಟು ಹಾವುಗಳ ಹಿಂಡನ್ನ ನೋಡಿದ್ದ ಚೀನಾ ಸುಮ್ಮನಿರ್ಲಿಲ್ಲ. ಹಾವುಗಳು ಕೊಟ್ಟ ಸಿಗ್ನಲ್ ಅನ್ನ ಸೀರಿಯಸ್ ಆಗಿ ತಗೊಂಡು ಕೂಡ್ಲೆ ಅಲರ್ಟ್ ಆಯ್ತು. ಇಡೀ ಸಿಟಿಯಲ್ಲಿದ್ದ ಲಕ್ಷಾಂತರ ಜನರನ್ನ ಅಲ್ಲಿಂದ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಿಸಿತ್ತು. ಜನ ಅಲ್ಲಿಂದ ಶಿಫ್ಟ್ ಆಗಿದ್ದ ಕೆಲವೇ ಗಂಟೆಗಳಲ್ಲಿ 7.3 ತೀವ್ರದ ಭೀಕರ ಭೂಕಂಪ ಇಡೀ ಸಿಟಿಯನ್ನೇ ನಾಮರೂಪ ಇಲ್ಲದಂತೆ ನೆಲಸಮ ಮಾಡ್ತು. ಆ ದಿನ ಹಾವುಗಳು ಕೊಟ್ಟ ಸಿಗ್ನಲ್ ಚೀನಾದ ಲಕ್ಷಾಂತರ ಜನರ ಜೀವ ಉಳಿಸಿತ್ತು. ಈ 21st ಸೆಂಚುರಿಯಲ್ಲೂ ಇಂಥದ್ದೊಂದು ಘಟನೆ ನಡೆದಿದೆ. ಮೋಸ್ಟ್ಲಿ ಅದು ನಿಮ್ಗೆಲ್ಲ ಗೊತ್ತಿರಬಹುದು. 2004ರಲ್ಲಿ ನಡೆದಿದ್ದ ಭಯಾನಕ ಸುನಾಮಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು. ಆಗ ಸಮುದ್ರ ತೀರದಲ್ಲಿದ್ದ ಎಷ್ಟೋ ಮನುಷ್ಯರ ಜೀವ ಹೋಯಿತು. ಆದ್ರೆ ಶ್ರೀಲಂಕಾದ ಯಾಲಾ ನ್ಯಾಷನಲ್ ಪಾರ್ಕ್ ನಲ್ಲಿದ್ದ ಪ್ರಾಣಿಗಳಿಗೆ ಈ ಸುನಾಮಿ ಎಂಟ್ರಿಯ ಮೆಸೇಜ್ ಮೊದಲೇ ಸಿಕ್ಕಿತ್ತು. ಪರಿಣಾಮ ಆ ಪಾರ್ಕ್ನ ಪ್ರಾಣಿಗಳೆಲ್ಲ ಸುನಾಮಿಯ ಭೀಕರ ಅಲೆಗಳು ಅಪ್ಪಳಿಸಿ ನುಂಗಿ ಹಾಕುವ ಮೊದಲೇ ಬೆಟ್ಟ ಏರಿ ಸೇಫ್ ಪ್ಲೇಸ್ಗೆ ಸೇರಿಬಿಟ್ಟಿದ್ವು. ಇವೆಲ್ಲ ಎಲ್ಲೋ ವಿದೇಶದಲ್ಲಿ ನಡೆದಿತ್ತು ಅಂತ ನಿಮ್ಗೆ ಅನಿಸ್ಬಹುದು. ಆದ್ರೆ ನಡೆದಿದ್ದು ಭೂಮಿ ಮೇಲೇನೆ ಅನ್ನೋದನ್ನ ಮರಿಬಾರ್ದು. ನಿಮ್ಗೆ ನೆನ್ಪಿದ್ಯಾ, ಇತ್ತೀಚೆಗೆ ಮೊನ್ನೆ 2024ರಲ್ಲಿ ನಮ್ಮ ಪಕ್ಕದ ಕೇರಳದ ವೈನಾಡಿನಲ್ಲಿ ಒಂದು ಭಯಾನಕ ಭೂಕುಸಿತ ಆಯ್ತಲ್ಲ. ಆ ದೈತ್ಯ ಗುಡ್ಡ ಕುಸಿತದ ಏಟಿಗೆ ಗುಡ್ಡದ ಕಾಲಲ್ಲಿದ್ದ ಇಡೀ ಗ್ರಾಮಗಳೇ ಮಣ್ಣಡಿ ಮುಚ್ಚಿ ಹೋಗಿದ್ವು. ಆದ್ರೆ ಆ ಬೆಟ್ಟದಲ್ಲಿ ಕಾಡಿತ್ತು. ಆ ಕಾಡಲ್ಲಿ ಪ್ರಾಣಿಗಳಿದ್ವು. ಆ ಪ್ರದೇಶದಲ್ಲಿ ತುಂಬಾ ಆನೆಗಳಿದ್ವು. ಆದ್ರೆ ಒಂದೇ ಒಂದು ಪ್ರಾಣಿ ಆ ದುರಂತಕ್ಕೆ ಬಲಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿನೇ ಇರಲಿಲ್ಲ. ಅಲ್ಲೂ ಅಷ್ಟೇ ಆ ಪ್ರಾಣಿಗಳಿಗೆ ಭೂಮಿ ಮೊದಲೇ ಅಪಾಯದ ಶಂಕ ಊದಿತ್ತು. ಗುಡ್ಡ ಕುಸಿತಕ್ಕೂ ಮೊದಲೇ ಭೂಮಿಯ ಒಳಗಿನ ಮೈಕ್ರೋ ವೈಬ್ರೇಷನ್ಸ್, ಸಣ್ಣ ಸಣ್ಣ ಇನ್ಫ್ರಾಸೌಂಡ್ ಅಲೆಗಳನ್ನ ಅಲ್ಲಿದ್ದ ಪ್ರಾಣಿಗಳು ಸೂಕ್ಷ್ಮವಾಗಿ ತಿಳಿದಿದ್ವು. ಅಪಾಯ ಬರೋದನ್ನ ಗೆಸ್ ಮಾಡಿ ಅವೆಲ್ಲ ಮೊದಲೇ ಸೇಫ್ ಜಾಗ ಹುಡ್ಕೊಂಡ್ಬಿಟ್ಟಿದ್ವು. ಇದೆಲ್ಲ ಮ್ಯಾಜಿಕ್ ಅಲ್ಲ, ಕಥೆಯ ಕಲ್ಪನೆ ಖಂಡಿತ ಅಲ್ಲ. ಇದರ ಹಿಂದೆ ಪಕ್ಕಾ ಸೈನ್ಸ್ ಇದೆ. ವಿಜ್ಞಾನಿಗಳು ಇದರ ಬಗ್ಗೆ ರಿಸರ್ಚ್ ಮಾಡಿ 2 ಇಂಟ್ರೆಸ್ಟಿಂಗ್ ರೀಸನ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿಂದ ಈ ವಿಡಿಯೋದ ಮೇನ್ ವಿಷಯ ಹೇಳ್ತೀನಿ ಕೇಳಿ. ಪ್ರಾಣಿಗಳಿಗೆ ಪ್ರಕೃತಿಯ ಎಚ್ಚರಿಕೆಯ ಗಂಟೆ ಮೊದಲೇ ಕೇಳಿಸೋದೇಗೆ ಅನ್ನೋ ಪ್ರಶ್ನೆಗೆ 2 ಸೈಂಟಿಫಿಕ್ ಉತ್ತರಗಳು ಸಿಕ್ಕಿದೆ. ಫಸ್ಟ್ ಒನ್, ಭೂಕಂಪ ಆಗೋ ಸೆಂಟರ್ ಪಾಯಿಂಟ್ ನಿಂದ 2 ತರಹದ ವೇವ್ಸ್ ರಿಲೀಸ್ ಆಗತ್ತೆ. ಒಂದು ಪ್ರೈಮರಿ ವೇವ್ಸ್, ಅದನ್ನ ಪಿ ವೇವ್ಸ್ ಅಂತಾರೆ. ಇನ್ನೊಂದು ಸೆಕೆಂಡರಿ ವೇವ್ಸ್, ಇದನ್ನ ಎಸ್ ವೇವ್ಸ್ ಅಂತಾರೆ. ಇದರಲ್ಲಿ ಮನುಷ್ಯನಿಗೆ ಫೀಲ್ ಆಗೋದು, ಪರಿಚಯ ಇರೋದು ಎಸ್ ವೇವ್ಸ್ ಮಾತ್ರ. ಇದರ ವೈಬ್ರೇಷನ್ ತುಂಬಾ ಲೇಟ್ ಆಗಿ ಸಿಗುತ್ತೆ. ಆದ್ರೆ ಇದಕ್ಕಿಂತ ಮುಂಚೆ ಬರೋ ಪಿ ವೇವ್ಸ್ಗೆ ಸ್ಪೀಡ್ ಜಾಸ್ತಿ. ಅದು ಪ್ರಾಣಿಗಳಿಗೆ, ಅದರಲ್ಲೂ
ನೆಲಕ್ಕೆ ಅಂಟಿಕೊಂಡಿರೋ ಹಾವು, ಹಲ್ಲಿ, ಇಲಿಗಳಿಗೆ ಈ ಮೈಕ್ರೋ ವೈಬ್ರೇಷನ್ ಕೂಡ್ಲೆ ಸೆನ್ಸ್ ಆಗ್ಬಿಡುತ್ತೆ. ಈಗ ಸೆಕೆಂಡ್ ಒನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚೇಂಜಸ್. ಅದೇನಪ್ಪ ಅಂದ್ರೆ ಭೂಮಿಯ ಒಳಗಿರೋ ಬಂಡೆಗಳು ಅಂದ್ರೆ ಟೆಕ್ಟೋನಿಕ್ ಪ್ಲೇಟ್ಸ್ ಇವು ಪ್ರೆಷರ್ ತಡೆಯೋಕೆ ಆಗದೆ ಒಡೆಯುವಾಗ ವಾತಾವರಣದಲ್ಲಿ ಕೆಮಿಕಲ್ ಚೇಂಜಸ್ ಆಗುತ್ತೆ. ಅಲ್ಲಿ ಭೂಕಂಪದ ತರಂಗಗಳು ಏರ್ಪಟ್ಟಿರುತ್ತೆ. ಭೂಮಿ ಮೇಲೆ ಪಾಸಿಟಿವ್ ಅಯಾನ್ಸ್ ರಿಲೀಸ್ ಆಗುತ್ತೆ. ಇದರಿಂದ ಪ್ರಾಣಿಗಳಲ್ಲಿ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗಿ ಒಂದು ರೀತಿಯ ಆತಂಕ ಸ್ಟಾರ್ಟ್ ಆಗುತ್ತೆ. ಆ ಕನ್ಫ್ಯೂಷನ್, ಆ ಭಯದಲ್ಲಿ ಅವು ಸೇಫ್ ಆಗೋಕೆ ಓಟ ಶುರು ಮಾಡ್ತವೆ. ಎಲ್ಲಿ ಆ ವೇವ್ಸ್ ವೈಬ್ ಇರಲ್ವೋ ಅಲ್ಲಿ ಹೋಗಿ ನಿಂತ್ಕೊಳ್ತವೆ. ನಮ್ಗೆ ರೇಡಿಯಂ ಹೆಚ್ಚಾದಾಗ, ಫೋನ್ ಟಿವಿ ಹೆಚ್ಚು ನೋಡಿದಾಗ ಹೆಡ್ ಏಕ್ ಬರುತ್ತೆ. ಆಗ ಟಿವಿ ಆಫ್ ಮಾಡ್ತೀವಿ, ಫೋನ್ ಸೈಡ್ಗೆ ಇಡ್ತೀವಿ. ಅಂದ್ರೆ ಆ ವೇವ್ಸ್ ನಿಂದ ದೂರ ಉಳಿತೀವಿ. ಹಾಗೆ ಪ್ರಾಣಿಗಳು ಕೂಡ ಪಾಸಿಟಿವ್ ಅಯಾನ್ಸ್ ನಿಂದ ದೂರ ಓಡೋಗ್ತವೆ. ಜರ್ಮನಿಯ ಫೇಮಸ್ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ನ ಸೈಂಟಿಸ್ಟ್ ಪ್ರಾಣಿಗಳ ಈ ಸೂಪರ್ ಪವರ್ ಅನ್ನೇ ಯೂಸ್ ಮಾಡಿಕೊಂಡು ಜಗತ್ತಿನ ಮೊದಲ ಅನಿಮಲ್ ಅರ್ಥಕ್ವೇಕ್ ವಾರ್ನಿಂಗ್ ಸಿಸ್ಟಮ್ ರೆಡಿ ಮಾಡ್ತಿದ್ದಾರೆ. ಇವರು ಇಟಲಿಯ ಹೈ ರಿಸ್ಕ್ ಅರ್ಥಕ್ವೇಕ್ ಝೋನ್ಗಳಲ್ಲಿರೋ ಹಸು, ಕುರಿ ಮತ್ತು ನಾಯಿಗಳಿಗೆ ಅತ್ಯಂತ ಸೂಕ್ಷ್ಮವಾದ ಬಯೋಸೆನ್ಸರ್ ಚಿಪ್ಸ್ ಮತ್ತು GPS ಟ್ರ್ಯಾಕರ್ಸ್ ಅನ್ನ ಫಿಟ್ ಮಾಡಿ ವರ್ಷಗಟ್ಟಲೆ ರಿಸರ್ಚ್ ಮಾಡಿದ್ದಾರೆ. ಇದರಿಂದ ಮನುಷ್ಯನಿಗೆ ಏನು ಉಪಯೋಗ, ಇದು ಹೇಗ್ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಹೈಟೆಕ್ ಚಿಪ್ಸ್ ಪ್ರಾಣಿಗಳ ಹಾರ್ಟ್ ಬೀಟ್, ಬಾಡಿ ಟೆಂಪರೇಚರ್, ಅವುಗಳ ಮೂವ್ಮೆಂಟ್ಸ್ ಅನ್ನ ಪ್ರತಿ ಸೆಕೆಂಡ್ ಕಂಟಿನ್ಯೂ ಆಗಿ ಕ್ಲೋಸ್ ಆಗಿ ಮಾನಿಟರ್ ಮಾಡುತ್ತೆ. ಈ ಡೇಟಾವನ್ನ ಸ್ಟಡಿ ಮಾಡಿದಾಗ ಸೈಂಟಿಸ್ಟ್ಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗಿದೆ. ಅದೇನಪ್ಪ ಅಂದ್ರೆ ಭೂಕಂಪ ಆಗೋದಕ್ಕೆ ಜಸ್ಟ್ 1 ರಿಂದ 20 ಗಂಟೆ ಮುಂಚೆನೆ ಈ ಪ್ರಾಣಿಗಳ ಬಿಹೇವಿಯರ್ ಕಂಪ್ಲೀಟ್ ಚೇಂಜ್ ಆಗ್ತಿತ್ತು. ವಾತಾವರಣದಲ್ಲಿ ಆಗೋ ಸಣ್ಣ ಚೇಂಜಸ್ ನಿಂದ ಇಡೀ ಹಿಂಡಿನ ಪ್ರಾಣಿಗಳು ಒಟ್ಟಿಗೆ 45 ನಿಮಿಷಗಳ ಕಾಲ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿ ವರ್ತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದನ್ನೇ ಮೇನ್ ಕೀ ಪಾಯಿಂಟ್ ಆಗಿ ಇಟ್ಕೊಂಡು ಈ ಪ್ರಾಣಿಗಳ ಗುಂಪಿನ ನಡವಳಿಕೆಯನ್ನ ಕಂಪ್ಯೂಟರ್ ಮಾಡೆಲ್ಸ್ ಮೂಲಕ ಅನಾಲಿಸಿಸ್ ಮಾಡ್ತಿದ್ದಾರೆ. ಫ್ಯೂಚರ್ ನಲ್ಲಿ ಅರ್ಥಕ್ವೇಕ್ ಬರೋ ಪಕ್ಕಾ ಟೈಮ್, ಪ್ಲೇಸ್ ಎಲ್ಲವನ್ನ ಅಡ್ವಾನ್ಸ್ ಆಗಿ ಪ್ರೆಡಿಕ್ಟ್ ಮಾಡಿ ಜನರಿಗೆ ಅಲರ್ಟ್ ಕೊಡೋ ತರಹ ಒಂದು ರಿಯಲ್ ಟೈಮ್ ವಾರ್ನಿಂಗ್ ಆಪ್ ಅನ್ನ ರೆಡಿ ಮಾಡ್ತಿದ್ದಾರೆ. ಇದು ಸಕ್ಸಸ್ ಆದ್ರೆ ಫ್ಯೂಚರ್ ನಲ್ಲಿ ಲಕ್ಷಾಂತರ ಜನರ ಜೀವ ಉಳಿಯೋ ಚಾನ್ಸ್ ಇದೆ. ಕೊನೆಯದಾಗಿ ಹೇಳಬೇಕು ಅಂದ್ರೆ, ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಎಷ್ಟೇ ಟೆಕ್ನಾಲಜಿ ಬೆಳೆಸಿದ್ರು ಪ್ರಕೃತಿಯ ಮುಂದೆ ಚಿಕ್ಕವನೇ. ಇಲ್ಲಿರೋ ಪ್ರಾಣಿಗಳ ಸೆನ್ಸಿಟಿವಿಟಿ ಮುಂದೆ ಯಾವುದು ದೊಡ್ಡದಿಲ್ಲ. ಪ್ರಕೃತಿಯ ಪ್ರತಿಯೊಂದು ಜೀವಕ್ಕೂ ತನ್ನದೇ ಆದ ಅದ್ಭುತ ಡಿಫೆನ್ಸ್ ಮೆಕ್ಯಾನಿಸಮ್ ಕೊಟ್ಟಿದೆ. ಇಲ್ಲಿವರೆಗೂ ಮನುಷ್ಯ ಪ್ರಾಣಿಗಳೇ ಮನುಷ್ಯನ ಆಧಾರದ ಮೇಲೆ ಇದ್ದಾವೆ ಅನ್ಕೊಂಡಿದ್ದ. ಆದ್ರೆ ಅಸಲಿ ಸತ್ಯ ಮನುಷ್ಯನೇ ಪ್ರಾಣಿಗಳ ಆಧಾರದ ಮೇಲೆ ಬದುಕ್ತಿದ್ದಾನೆ ಅನ್ನೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.